ಇನ್ನು ಬೀದರ್ನಲ್ಲಿ ಕೆಡಿಪಿ ಮೀಟಿಂಗ್ ಆಗ್ತಾ ಇತ್ತು. ಈ ಮೀಟಿಂಗ್ ಆಗಬೇಕಾದ್ರೆ ಅಲ್ಲಿ ಕಿತ್ತಾಟ ಆಗುತ್ತೆ. ಯಾರ್ಯಾರ ನಡುವೆ? MLA ಮತ್ತು MLCಯ ನಡುವೆ. ಈ ಕಿತ್ತಾಟದ ವಿಚಾರ ಸಂಬಂಧ ಹೊಸ ಬಾಂಬ್ ಸಿಡಿಸಲಾಗ್ತಾ ಇದೆ. ಏನಂತಂದ್ರೆ, ಈ ಕೆಡಿಪಿ ಮೀಟಿಂಗ್ ನಲ್ಲಿ ಸಿದ್ದು ಪಾಟೀಲ್ ಬೇಕು ಅಂತಲೇ ಗಲಾಟೆ ಮಾಡಿದ್ದಾರೆ, ಉದ್ದೇಶಪೂರ್ವಕವಾಗಿಯೇ ಅಂತ. ಹುಮನಾಬಾದ್ ಶಾಸಕ ಸಿದ್ದು ಪಾಟೀಲ್ಗೆ ಆಣೆ ಪ್ರಮಾಣದ ಸವಾಲನ್ನ ಹಾಕಲಾಗಿತ್ತು. ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಆಣೆ ಪ್ರಮಾಣದ ಸವಾಲು ಹಾಕಿದ್ದು. ಸಿದ್ದು ಪಾಟೀಲ್ ವಿರುದ್ಧವೇ ರಾಜಶೇಖರ್ ಪಾಟೀಲ್ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಏನಂತ? ಲೇಔಟ್ ನಿರ್ಮಾಣ ಇಲ್ಲವೇ ಪಾರ್ಟ್ನರ್ ಮಾಡ್ಕೊಳ್ಬೇಕು ಅಂತ ಬೇಡಿಕೆ ಇಡಲಾಗಿತ್ತು. ಕೋಟಿ ಕೋಟಿ ಬೆಲೆ ಬಾಳುವ ಲೇಔಟ್ಗೆ ಪಾರ್ಟ್ನರ್ಗೆ ಕೇಳಿದ್ರಂತೆ. ಗುರುನಾನಕ್ ಝೀರಾ ಫೌಂಡೇಶನ್ ಒಪ್ಪದೇ ಇದ್ದದ್ದಕ್ಕೆ ಆರೋಪವನ್ನ ಮಾಡ್ತಿದ್ದಾರೆ. ಹುಮನಾಬಾದ್ ಆರಾಧ್ಯ ದೈವ ವೀರಭದ್ರೇಶ್ವರನ ಬಳಿ ಆಣೆ ಪ್ರಮಾಣ ಮಾಡಲಿ ಹೀಗಂತ ಸಿದ್ದು ಪಾಟೀಲ್ಗೆ ಆಣೆ ಪ್ರಮಾಣದ ಸವಾಲು ಹಾಕಿದ್ದು ರಾಜಶೇಖರ್ ಪಾಟೀಲ್. ಇದೇ ವಿಚಾರ ಸಂಬಂಧ ಗಲಾಟೆ ಆಗಿತ್ತು. ಇದು ಗಲಾಟೆ ಉದ್ದೇಶಪೂರ್ವಕವಾಗಿ ಅಂತ ಬೇಕು ಅಂತಾನೆ ಮಾಡಿರೋ ಗಲಾಟೆ ಹೀಗನ್ನುವಂಥ ವಿಚಾರ ಈಗ ಬೆಳಕಿಗೆ ಬರ್ತಾ ಇರೋದು. ಆರೋಪ ಪ್ರತ್ಯಾರೋಪದ ಸವಾಲು ಯಾಕಾಗ್ತಾ ಇದೆ? ಏನ್ ಸರ್ ಬೀದರಲ್ಲಿ ಈಗ ತರ ಗಲಾಟೆ? ನಾಂದ ಬೀದರಲ್ಲಿ ಗಲಾಟೆ ಯಾಕೆ ಆಗ್ತಾ ಇದೆ? 2023ವರೆಗೆ ಯಾವುದು ಗಲಾಟೆ ಆಗಿಲ್ಲ. 23ರಿಂದ ಯಾಕೆ ಪ್ರಾರಂಭ ಆಯ್ತು ಅನ್ನೋದು ಅದು ಕೂಡ ತಾವು ಅವಲೋಕನ ಮಾಡಿ. ಇವತ್ತ ಶಾಸಕರು ಪಾಪ ಮಾತಾಡ್ತಾ ಇದ್ರು, ನಾನು ನೋಡೋದು ಇದಕ್ಕೆ ಅದಾಗ ಕೂಡ ನಾನು ಇನ್ನೂ ರಿಯಾಕ್ಷನ್ ಕೊಟ್ಟಿಲ್ಲ. ನಾನೆಲ್ಲ ರಿಯಾಕ್ಷನ್ ಸಮಯ ಬಂದಾಗ ಕೊಡೋಣ ಅಂತ ಶರಣು ಸಲ್ಗರ್ ಅವ್ರಿಗೆ ಏನ್ ಮಾತಾಡಿದಾರ, ಇಲ್ಲ ನಾವು ತಾಕತ್ತಿತ್ತು ಅಂದ್ರ ಹುಮ್ನಾಬಾದ್ ತೇರ್ ಮೈದಾನ ಅಂದಾಗ ಸಿದ್ದು ಪಾಟೀಲ್ ಬರ್ತಾರ ಅಂತ ಹೇಳಿ. ಸಿದ್ದು ಪಾಟೀಲ್ ಬರೀ ಒಬ್ಬರು ಬರೋದು ಬೇಡ, ಸಿದ್ದು ಪಾಟೀಲ್ ಜೊತೆ ನೀನು ಬಾ. ಒಣ ಸಿದ್ದು ಪಾಟೀಲ್ ಬಂದ್ರು ಆಗೋದಿಲ್ಲ. ನಿನ್ ಸಾಮರ್ಥ್ಯ ಏನು, ಅವ್ರ ಸಾಮರ್ಥ್ಯ ಏನು ಎಲ್ಲರೂ ನೋಡೋಣ. ಅವರು ಬರ್ಲಿ. ಶರಣು ಸಲ್ಗರ್ ಅವರು ಅವ್ರು ಎಲ್ಲಿಂದೋ ಪಾಪ ಕಮಲಾಪುರ ಗುಲ್ಬರ್ಗಳಿಂದ ಬಂದು ಇಲ್ಲಿ ರಾಜಕೀಯ ಮಾಡ್ಕೊಂಡಿದಾರ. ಇಲ್ಲಿ ಹೇಳ್ತಾ ಇದ್ರು ಅವ್ರು ಮೊನ್ನೆ ಮಾಧ್ಯಮದಲ್ಲಿ ಕೇಳಿದ್ರು ಸ್ಟ್ರೈಕ್ ಬೀದರ್ದಾಗ ಮಾಡಿದಾಗ ಏನಂತ, ಇಲ್ಲ ಸಿದ್ದು ಪಾಟೀಲ್ ತಯಾರಿ. ನೋಡಿ, ಇದು ಆಣೆ ಪ್ರಮಾಣದ ಸವಾಲು ವಿಚಾರ ಸಂಬಂಧ ಆದಂತಹ ಕಿತ್ತಾಟ. ಈ ಲೇಔಟ್ ಡೆವಲಪ್ಮೆಂಟ್ ಸಿಗಲಿಲ್ಲ ಅಂಥೇಳಿ ಸಿದ್ದು ಪಾಟೀಲ್ಗೆ ಹೊಟ್ಟೆ ಕಿಚ್ಚು. ಲೇಔಟ್ ಮಾಡ್ತೀನಿ ಅಂತ ಬಂಟಿ ಅನ್ನೋರ ಬಳಿ ಡಿಮ್ಯಾಂಡ್ ಮಾಡಿದ್ದಾರೆ ಅಂತ ಸ್ವಪಕ್ಷದ ಸಚಿವ ಈಶ್ವರ್ ಖಂಡ್ರೆ ವಿರುದ್ಧವೂ ಕೂಡ ರಾಜಶೇಖರ್ ಅವರು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಅದು ಅವರ ಮಾತಲ್ಲೇ ಕೇಳ್ತಾ ಇದ್ದೀರಿ. ನಮ್ಮ ಸಚಿವ ಈಶ್ವರ್ ಖಂಡ್ರೆ ಗಲಾಟೆ ಕಂಟ್ರೋಲ್ ಮಾಡ್ಬೋದಾಗಿತ್ತು, ಸಭೆಯಲ್ಲಿ ಪರ್ಸ್ನಲ್ ಆಗೆಲ್ಲ ಮಾತನಾಡೋದು ಬೇಡ ಅಂತನಾದರೂ ಹೇಳ್ಬೋದಾಗಿತ್ತು ಅಂತ ಡೀಟೇಲ್ಸ್ ಕೊಡ್ತಾರೆ. ಇದ್ರ ಬಗ್ಗೆ ಇನ್ನಷ್ಟು ನಮ್ಮ ಪ್ರತಿನಿಧಿ ರಾಜ್ಕುಮಾರ್ ಫೋನ್ ಸಂಪರ್ಕದಲ್ಲಿ. ರಾಜ್ಕುಮಾರ್, ಈ ಆಣೆ ಪ್ರಮಾಣದ ಸವಾಲು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದರ ಹಿಂದಿನ ಉದ್ದೇಶ ಏನು? ಯಾವಾಗಿಂದ ನಡ್ಕೊಂಡ್ ಬರ್ತಾ ಇದ್ದಂತಹ ಒಂದು ಜಟಾಪಟಿ ಗಲಾಟೆ ಅದು? ಶರತ್, ಏನು ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕು ಶಾಸಕರು ಮತ್ತೆ ಮಾಜಿ ಶಾಸಕರ ನಡುವೆ ಏನೋ 2 ವರ್ಷಗಳಿಂದ ಗಲಾಟೆಗಳು ನಡೀತಾನೆ ಇದೆ ಅಂತ ಹೇಳ್ಬೋದು. ಏನಂದ್ರೆ ಮಾತು ವಾರಗಳ ಏನಂದ್ರೆ ಇತ್ತೀಚಿನ ದಿನಗಳಲ್ಲಿ ಕೈ ಮಿಲಾಸ ಅಂತೂ ಕೂಡ ಇಬ್ಬರ ಬಗ್ಗೆದ ಒಂದು ಇಬ್ಬರ ನಡುವೆ ಜಟಪಟಿ ಆಗಿದೆ ಅಂತ ಹೇಳ್ಬೋದು. ಏನಂತಂದ್ರೆ ಹುಮ್ನಾಬಾದ್ನ ಮಾಜಿ ಸಚಿವರಾದಂತ ರಾಜಶೇಖರ್ ಪಾಟೀಲ್, ಹಾಲಿ ಶಾಸಕರಾದಂತ ಸಿದ್ದು ಪಾಟೀಲ್ ನಡುವೆ ಸಾಕಷ್ಟು ದಿನಗಳ ಹಿಂದೆ ಒಂದು ಪೈಪೋಟಿ ನಡೀತಾ ಇದೆ. ಯಾಕಂದ್ರೆ ಸಿದ್ದು ಪಾಟೀಲ್ ಇವಾಗ ಪ್ರೆಸೆಂಟ್ MLA, ex-MLA ಹುಮನಾಬಾದ್ನ ಶಾಸಕರಾಗಿರಂತ ರಾಜಶೇಖರ್ ಪಾಟೀಲ್, ಮತ್ತಂದ್ರೆ ಭೀಮರಾವ್ ಪಾಟೀಲ್ ಭೀಮರಾವ್ ಪಾಟೀಲ್, ಚಂದ್ರಶೇಖರ್ ಪಾಟೀಲ್ ಇಬ್ರು ಕೂಡ MLC ಆಗಿದ್ದಾರೆ, ರಾಜಶೇಖರ್ ಪಾಟೀಲ್ ಅವ್ರ ತಮ್ಮ. ಹಾಗಾಗಿ ಅಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಆಗ್ಬೇಕಂದ್ರೂ ಕೂಡ ಬಹಳಷ್ಟು ನೀಟವಾಗಿ ಅಭಿವೃದ್ಧಿ ಕೆಲಸ ಆಗ್ಬೇಕು. ಒಂದು ಕಡೆ ಶಾಸಕರಿದ್ರೆ ಇನ್ನ ಒಂದು ಕಡೆ ಇಬ್ರು MLC ಮತ್ತಂದ್ರೆ ಮಾಜಿ ಶಾಸಕರು ಇದ್ದಾರೆ. ಅವರಿಬ್ಬರ ನಡುವೆ ಸಾಕಷ್ಟು ಪ್ರತಿ ಒಂದು ಮೀಟಿಂಗ್ ಅಲ್ಲಿ ಆಗಿರ್ಬೋದು, ಪ್ರತಿ ಒಂದು ಪ್ರೋಗ್ರಾಮ್ ಅಲ್ಲಿ ಆಗಿರ್ಬೋದು ಬರೀ ಗಲಾಟೆನೆ ಆಗ್ತಾ ಇದಾವೆ. ಹಾಗಾಗಿ ಎಲ್ಲ ಒಂದ್ ಕಡೆ ಆ ಜನರು ಹೇಳ್ತಾ ಇದಾರೆ, ಅಲ್ಲಿನ ತಾಲೂಕಾ ಜನರು ಹೇಳ್ತಾರೆ ಇಬ್ಬರ ಮಧ್ಯೆಗೆ ಅಭಿವೃದ್ಧಿ ಕಮ್ಮಿ ಆಗ್ತಾ ಇದೆ ಅಂತೆ. ಒಂದು ಇಬ್ಬರು ಗಲಾಟೆ ಮಧ್ಯೆಗೆ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ತಾಲೂಕಿನ ಜನರು ಹೇಳ್ತಿದ್ದಾರೆ. ಕಡೆ ಏನು ಮೊನ್ನೆ KDP ಸಭೆಯಲ್ಲಿ ಒಂದ್ ಗಲಾಟೆ ಕೂಡ ಆಯ್ತು. ಏನಂತಂದ್ರೆ MLC ಮತ್ತಂದ್ರೆ ಶಾಸಕರ ನಡುವೆ ಒಂದು ಕೈ ಮಿಲಾಸ ಅಂತೂ ಕೂಡ ಹೋಗಿತ್ತು ಲೇಔಟ್ ವಿಚಾರಕ್ಕೆ. ಅದಕ್ಕೆ ಲೇಔಟ್ ವಿಚಾರಕ್ಕೆ ಏನು ರಾಜಶೇಖರ್ ಪಾಟೀಲ್ ಲೇಔಟ್ ನಾವು ಬರೀ ಡೆವಲಪ್ ಮಾಡ್ತಾ ಇದೀವಿ, ನಾವು ಯಾವ್ದೇ ರೀತಿ ಖರೀದಿ ಮಾಡಿಲ್ಲ ಅಂತ ಅವ್ರು ಹೇಳ್ತಾ ಇದಾರೆ. ಇನ್ನೊಂದ್ ಕಡೆ ಗಂಭೀರವಾಗಿ ರಾಜಶೇಖರ್ ಪಾಟೀಲ್ ಅವರು ಆರೋಪ ಮಾಡಿದ ಏನಂತಂದ್ರೆ ಸಿದ್ದು ಪಾಟೀಲು ಈ ಲೇಔಟ್ ನಾನು ಡೆವಲಪ್ ಮಾಡ್ತೀನಿ, ನನಗೆ ಕುಡಿ ಅಂತ ಕೇಳಿದಾಗ ಗುರುನಾನಕ್ ಸಿಖ್ ಒಂದು ಟ್ರಸ್ಟ್ ಏನಿದೆ ಅವ್ರಿಗೆ ಕೊಟ್ಟಿಲ್ಲ. ಹಾಗಾಗಿ ಸಿದ್ದು ಪಾಟೀಲು ಬೇಕಂತ ಈ ತರ ಆರೋಪ ಮಾಡ್ತಾ ಇದ್ದಾರೆ. ಅವರು ನಮ್ಮ ಹತ್ರ ಬಂದು ನಮ್ಗೆ ಡೆವಲಪ್ ಮಾಡಂದಾಗ ನಾವು ಮಾಡಿದ್ದೀವಿ, ನಾವ್ ಯಾವ್ದೇ ರೀತಿ ಅವರಿಗೆ ಡೆವಲಪ್ ಮಾಡ್ತೀವಿ ಅಂತ ಅವ್ರು ಹೇಳಿದಿಲ್ಲ. ಹಾಗಾಗಿ ಸಿದ್ದು ಪಾಟೀಲ್ಗೆ ಡೆವಲಪ್ ಮಾಡಕ್ ಕೊಟ್ಟಿಲ್ಲ ಅಂತ ಹೇಳಿದ ತಕ್ಷಣ ಅವರು ಈ ತರ ಸುಳ್ಳು ಮಾಡ್ತಾ ಇದಾರೆ ನಮ್ಮ ಮೇಗೆ ಅಂತ ಒಂದು ಆರೋಪ ಮಾಡ್ತಾ ಇದಾರೆ. ಮತ್ತೆ ಅಂದ್ರೆ ಹುಮ್ನಾಬಾದ್ನ ಪ್ರತಿಷ್ಠಾ ಒಂದ್ ಕ್ಷೇತ್ರ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ನಾನು ಬಂದು ಆಣೆ ಮಾಡ್ತೀನಿ, ಅವರು ಒಂದ್ ವೇಳೆ ಕೇಳಿಲ್ಲ ಅಂದ್ರೆ ಕೂಡ ಅವರು ಬಂದು ಆಣೆ ಮಾಡ್ಲಿ ಅಂತೇಳಿ ರಾಜಶೇಖರ್ ಪಾಟೀಲ್ ಅವರು ಹೇಳ್ತಾ ಇದಾರೆ. ಓಕೆ.
ಥ್ಯಾಂಕ್ ಯು ರಾಜ್ಕುಮಾರ್ ಡೀಟೇಲ್ಸ್ಗಾಗಿ.